ನಾನು ನೇರವಾಗಿ ಪೊಲೀಸ್ ಕಮಿಷನರ್ಗೆ ತಿಳಿಸಕ್ ಇಷ್ಟಪಡ್ತೀನಿ. ಸ್ವಾಮಿ, ಯಾರಾದ್ರೂ ಬಡವರು ರಸ್ತೆ ಮಧ್ಯದಲ್ಲಿ ಈ ರೀತಿ ದೌರ್ಜನ್ಯ ಮಾಡಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ನೀವು ಸುಮ್ಮನೆ ಬಿಡ್ತೀರಾ? ಏನ್ ವಿಷಯ ಅಂದ್ರೆ, ಇವತ್ತು ಬೆಳಿಗ್ಗೆ ಬರ್ಬೇಕಾದ್ರೆ ರೋಡ್ ಪೂರ್ತಿ ಜಾಮ್ ಆಗಿತ್ತು. ಏನಾಗೈತೆ ಅಂದ್ರೆ, ಈ BMW ಕಾರನ್ನು ಒಂದ್ ಬೆನ್ಸ್ ಕಾರ್ಗೆ ಉಜ್ಕೊಂಡ್ ಬಂದಿರ್ತಾನೆ. ಆ ಬೆನ್ಸ್ ಕಾರ್ ಡ್ರೈವರ್ದು ಸ್ಯಾಲ್ರಿ ಕಟ್ ಮಾಡ್ತಾರೆ ಅಂತ ಆ ಬೆನ್ಸ್ ಕಾರ್ ಡ್ರೈವರ್ ದಯವಿಟ್ಟು ಮಾತಾಡ್ಕೊಂಡು ಹೋಗಿ ಸೈಡ್ಗೆ ಹಾಕಿ ಅಂತ ಹೇಳಿದಷ್ಟೇ. ಗಾಡಿ ಸೈಡ್ಗೆ ಹಾಕದೆ ರೈಟ್ ಸೈಡಲ್ಲೇ ಹಾಕೊಂಡ್ರು ಏನಾದ್ರೂ ಆಗ್ಲಿ ಅಂತ ಅಲ್ಲೇ ರೋಡ್ ಮಧ್ಯದಲ್ಲಿ ಹಾಕೊಂತಾನೆ. ಆಂಬುಲೆನ್ಸ್ ಬರ್ತೈತೆ ಅಂತ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ಲ ಈ ಗೂಬೆ ನನ್ನ ಮಗಂಗೆ. ಅಲ್ಲಿರೋ ಸಾರ್ವಜನಿಕರು ಹೋಗಿ ಕೇಳಿದ್ರೆ ಸೈಡ್ಗೆ ಹಾಕು ಅಂತ ಹೇಳಿದ್ರೆ ಯಾರ ಮಾತನ್ನು ಕೇಳ್ತಿಲ್ಲ. ನನಗಿಲ್ಲಿ ಸೇಫ್ಟಿ ಇಲ್ಲ, ಸೆಕ್ಯೂರ್ ಇಲ್ಲ ಅಂತ ಬೇರೆ ಗಾಂಚಲಿ ಮಾತುಗಳು ಆಡ್ತಾನೆ. ಅದೇ ಜಾಗದಲ್ಲಿದ್ದಂಥ ನಮ್ಮ ಸ್ನೇಹಿತರು ಮೋಹನ್ ಕೃಷ್ಣ ಪ್ರಸಾದ್ ಅವರು ಹೋಗಿ ಹೇಳ್ತಾರೆ, ತುಂಬಾ ಜಾಮ್ ಆಗಿದೆ, ಟ್ರಾಫಿಕ್ ಸಮಸ್ಯೆ ಇದೆ, ಅಲ್ಲಿ ಎಡಭಾಗದಲ್ಲಿ ಹಾಕ್ರಿ, ಬೇಕಾದ್ರೆ ಆಮೇಲೆ ಪೊಲೀಸರು ಬರ್ತಾರೆ, ಆಮೇಲೆ ಮಾತಾಡ್ಕೊಂಡು ಅದೇನು ಸೆಟ್ಲ್ಮೆಂಟ್ ಇದೆ ಮಾಡ್ಕೊಂಡು ಹೋಗುವಂತ್ರಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಈ ಬೋಳಿ ಮಕ್ಕಳಿಗೆ ಕರ್ನಾಟಕ ಸೇಫ್ ಇಲ್ಲ ಅಂದಮೇಲೆ ನಮ್ಮ ಕರ್ನಾಟಕಕ್ಕೆ ಯಾಕೆ ಬರಬೇಕು ಅಂತ ನನ್ನ ಪ್ರಶ್ನೆ. ಹೊರ ರಾಜ್ಯದಿಂದ ಬಂದಿರೋರಿಗೆ ಕರ್ನಾಟಕದ ಪೊಲೀಸರ ಮೇಲೆ ಯಾವುದೇ ಒಂದು ಗೌರವ ಇಲ್ಲ, ಕರ್ನಾಟಕದ ಮೇಲಂತೂ ಗೌರವ ಇಲ್ಲೇ ಇಲ್ಲ, ಕನ್ನಡ ಅಂತೂ ಕೇಳಲೇಬೇಡ್ರಿ ಅಂತಾರೆ. ಇಂಥ ದುರಹಂಕಾರಿಗಳಿಗೆ ಪೊಲೀಸವ್ರು ಯಾಕೆ ಸರಿಯಾದ ಉತ್ತರ ಕೊಡ್ತಾ ಇಲ್ಲ? ಎಷ್ಟು ದೌರ್ಜನ್ಯ ಮಾಡ್ತಾನೆ, ನಡು ರಸ್ತೆಯಲ್ಲಿ ನಿಂತಿದ್ದೇನೋ ಒಂದು ಕಾಮನ್ ಸೆನ್ಸ್ ಇಲ್ಲ. ಈ ನನ್ನ ಮಗ ಎಜುಕೇಟೆಡ್ ಇಲ್ಲ ಅನ್ಎಜುಕೇಟೆಡ್ ಅದು ಗೊತ್ತಾಗ್ತಿಲ್ಲ ನಮ್ಗೆ. ಇದೇ ಜಾಗದಲ್ಲಿ ಯಾರು ಸಾಮಾನ್ಯ ಜನ ಬಡವರು ಇದ್ದಿದ್ರೆ ಪೊಲೀಸರು ಹಿಂಗೆ ಆರಾಮಾಗಿ ಹೇಳ್ತಾ ಇದ್ರ, ಎತ್ತೋ ಬೋಳಿ ಮಗನೆ ಅಂತ ಹೇಳಿರೋರು. ಯಾಕೆ ಇಂಥವ್ರಿಗೆ ದುಡ್ಡಿದೆ ಅಂತನಾ? ಇಂಥ ದುಡ್ಡಿರೋ ಅಂತ ತಿಗಾಗಾಂಚಲಿನ ಕಮ್ಮಿ ಮಾಡಬೇಕು. ದಯವಿಟ್ಟು ಪೊಲೀಸ್ ಇಲಾಖೆ ಇವನ್ ಕಾರ್ ಮೇಲೆ ಸರಿಯಾದಂತ ದಂಡ ವಿಧಿಸಬೇಕು. ಇನ್ ಮುಂದೆ ಯಾವುದೇ ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು ಈ ರೀತಿ ಬಾಲ ಬಿಚ್ಚಬಾರ್ದು. ಸರಿಯಾದ ತನಿಖೆ ನಡೆಸಿ ನನ್ನ ಮಗನಿಗೆ ಸರಿಯಾದಂತ ಒಂದು ಕಾನೂನು ಕ್ರಮ ಶಿಕ್ಷೆ ಆಗ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಪೊಲೀಸರು ಬಂದ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿಸ್ತಾರೆ. ಸೈಡಿಗೆ ಹಾಕಿಸಿದ್ಮೇಲೆ ಇವನ್ ಮಾಡಿರೋದು ಏನು ಗನಂದಾರಿ ಕೆಲಸ ಅಲ್ಲ. ಇಡೀ ರೋಡ್ನ ಜಾಮ್ ಮಾಡ್ಕೊಂಡು ಒಂಥರ ದೌರ್ಜನ್ಯ ನಡೆಸಿದಾನೆ, ದೊಡ್ಡ ಪುಡಂಗಿ ಆಡ್ದಂಗೆ ಆಡ್ತಾನೆ. ಅದಲ್ದಲೇನೆ ಎಷ್ಟು ಮಾತಾಡ್ತಾರೆ ನೋಡ್ರಿ ಇವರು. ಇವನ್ ಮಾಡಿರೋ ಆಟಗಳೆಲ್ಲ ವಿಡಿಯೋದಲ್ಲಿ ಇದ್ರು ಎಷ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಈ ನನ್ನ ಮಗನ ಹಿಡ್ಕೊಂಡ್ ಬೆಳೆಯಂತ ಅವಶ್ಯಕತೆ ಯಾರು ಇನ್ಸ್ಟಾಗ್ರಾಮ್ ಅವ್ರಿಗಿಲ್ಲ. ಏನು ಇನ್ಸ್ಟಾಗ್ರಾಮಲ್ಲಿ ಏನು ಇವ್ನು ದೊಡ್ಡ ಪುಡಂಗಿ ಅಂತ ಹಾಕ್ಬೇಕಾಗಿಲ್ಲ. ಆದರೆ ಇವ್ನು ಮಾಡಿರೋ ವಿಡಿಯೋಗಳೆಲ್ಲ ಇದೆ. ಇವ್ನು ಮಾಡಿರೋದು ಕಾನೂನು ಉಲ್ಲಂಘನೆ. ಇಂಥ ನನ್ನ ಮಕ್ಕಳಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಎಲ್ಲಿಂದ ಬಂದಿರೋ ಅಂತಾರೆ ಎಷ್ಟು ಮೆರೀತಿದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆ ಕಾನೂನು ರೀತಿ ಕ್ರಮ ತಗೊಳ್ರಿ ಇವ್ರ ಮೇಲೆ.